ಸ್ನಾಕ್ಸ್ ಎಲ್ಲ ಇಟ್ಕೊಂಡಿದ್ಯಾ? ಅಲ್ಲಿ ಹೋದ್ಮೇಲೆ ಅದ್ಬೇಕು ಇದ್ಬೇಕು ಅಂತ ಕೇಳಂಗಿಲ್ಲ. ಸೊ ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದೀನಿ. ಗೈಸ್ ಎಲ್ಲಿ ಹೋಗ್ತಾ ಇದೀವಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವು ಹೋಗ್ತಾ ಇದೀವಿ ರಾಯರ ದರ್ಶನಕ್ಕೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶುಭಾ ತಾಯಿ ಕೃಪಾ. ಓಕೆ, ತುಂಬಾ ಎಕ್ಸೈಟ್ ಆಗಿದೆ. ಫಸ್ಟ್ ಟೈಮ್ ಪಿಂಕು ನಾನು ಇಷ್ಟು ದೂರ ಕರ್ಕೊಂಡು ಹೋಗ್ತಾ ಇರೋದು. ತುಂಬಾ ದಿವಸದಿಂದ ದರ್ಶನ ಮಾಡ್ಬೇಕು ಇತ್ತು, ತುಂಬಾ ಪ್ಲಾನ್ಸ್ ನಡೀತಿತ್ತು, ಆದ್ರೆ ಆಗ್ತಾ ಇರ್ಲಿಲ್ಲ. ಸೊ ರಾಯರು ಇವತ್ತು ನಮ್ಗೆ ಅನುಗ್ರಹ ಮಾಡಿದ್ದಾರೆ, ಹೋಗ್ಲೇಬೇಕು ಬರ್ಲೇಬೇಕು ಅಂತ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ಬ್ಯಾಗ್ ಪ್ಯಾಕ್ ಎಲ್ಲ ಆಗಿದೆ. ನನ್ನ ಕಸಿನ್ಸ್ ಓನ್ಲಿ ಲೇಡೀಸ್ ಗ್ಯಾಂಗ್ ಹೋಗ್ತಾ ಇದೀವಿ, ವೇಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲಿ ಹೋಗ್ತೀವಿ, ಯಾವ್ದೆಲ್ಲ ಪ್ಲಾನ್ಸ್ ಆಗಿದೆ, ಅಲ್ಲಿ ಹೋದ್ಮೇಲೆ ಏ ತರ ಇರುತ್ತೆ, ಕಂಪ್ಲೀಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಸೊ ಸ್ಟೇ ಟ್ಯೂನ್. ಬಾಯ್ ಬಾಯ್. ರೈಲ್ವೆ ಸ್ಟೇಷನ್. ಓಕೆ ಗಾಯ್ಸ್, ಇವಾಗ ತಾನೇ ನಾವು ಸ್ಟೇಷನ್ಗೆ ಬಂದಿದ್ದೀವಿ. SMBT ಸ್ಟೇಷನ್ ತುಂಬಾ ಚೆನ್ನಾಗಿದೆ. ಇಲ್ಲೇ ವಂದೇ ಭಾರತ್ ಬೋರ್ಡಿಂಗ್ ಆಗುವಂತ ಪ್ಲೇಸ್ ಆಗಿರುತ್ತೆ. ಸೊ ನಮ್ಮ ಇನ್ನ ½ ಟೈಮ್ ಇರೋದ್ರಿಂದ ಜಸ್ಟ್ ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ನನ್ನ ಫ್ಯಾಮಿಲಿ ಕಸಿನ್ಸ್ ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಲಂಚ್ ಕೂಡ ಮನೆಯಿಂದ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ತಾಯಿಯವರು. ಇವರು ನಮ್ಮ ಶುಭಾ ಮಾಮಿ, ಇವಳು ಮೇಘ, ಮತ್ತೆ ನಮ್ಮ ಶಾಮಿ ಅಂತೆ. ಸೊ ತುಂಬಾ ದಿವಸದಿಂದ ಪ್ಲಾನ್ ಆಗಿದ್ದು ಇವತ್ತೆಲ್ಲ ಆಗಿಲ್ಲ, ಬಂದೇ ಬಿಟ್ಟಿದೆ. ಸೊ ಮಂತ್ರಾಲಯ ಇಸ್ ಆನ್. ಸೊ ವಂದೇ ಭಾರತ್ ಟ್ರೈನ್ ಸೇಮ್ ಫ್ಲೈಟ್ ಕಾನ್ಸೆಪ್ಟ್ ಅಲ್ಲೇ ಇದೆ. ಸೊ ಹೇಗಿದೆ ಫುಡ್? ತುಂಬಾ ಚೆನ್ನಾಗಿದೆ. ಎಲ್ಲರೂ ಎಂಜಾಯ್ ಮಾಡ್ತಾವ್ರೆ. ಮತ್ತೆ ಇವರು ಎಂಜಾಯ್ ಮಾಡ್ತಾವ್ರೆ. ಸೊ ಬಾಯ್ ಬಾಯ್, ಸಿ ಯು. ಸ್ನ್ಯಾಕ್ಸ್ ಟೈಮ್ ಆಗಿರೋದ್ರಿಂದ ಇವಾಗ ತಾನೇ ಬಿಸಿ ಬಿಸಿ ಕಚೋರಿ, ದಾಲ್, ಮೂಂಗ್ ದಾಲ್, ಮತ್ತು ನಿಮಗೆ ಆ್ಯಪಲ್ ಜ್ಯೂಸ್ ಮತ್ತು ಚಿಕ್ಕಿ ಕೂಡ ಕೊಟ್ಟಿದ್ದಾರೆ. ಸೊ ಸ್ನ್ಯಾಕ್ಸ್ ಟೈಮ್ ಆಗಿರೋದ್ರಿಂದ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಲೆಟ್ಸ್ ಹ್ಯಾವ್ ಅ ಸ್ನ್ಯಾಕ್ಸ್, ಕಚೋರಿ. ಸೊ ಮಂತ್ರಾಲಯಕ್ಕೆ ಇವಾಗ ಇಳಿದಿದ್ದೀವಿ. ತುಂಬ ಚೆನ್ನಾಗಿತ್ತು, ರಿಲ್ಯಾಕ್ಸ್ಡ್ ಆಗಿತ್ತು, ಏನು ಸ್ಟ್ರೆಸ್ಸೇ ಅನಿಸಿಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಒಂದೇ ಭಾರತಲ್ಲಿ ಬಂದಿದ್ದು. ಹಾಯ್ ಹಾಯ್. ಸೊ ಆಟೋ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ಸೊ ಒಬ್ಬೊಬ್ಬರೇ ಹತ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ರೂಮ್ಗೆ ಚೆಕ್ ಇನ್ ಆಗಬೇಕು. ಸರಿಯಾಗಿ ತಾನೇ ಎಂಟರ್ ಆಗಿದ್ದೀವಿ. ನಾವು ತೊಗೊಂಡಿರುವಂಥದ್ದು GPS ರೆಸಿಡೆನ್ಸಿ. ತುಂಬ ಹತ್ರ ಇದೆ, ಒಂದು 300 ಮೀಟರ್ಸ್ ಅಷ್ಟೇ ಇದೆ. ಸೊ ಟ್ರಿಪಲ್ ಆಕ್ಯುಪೆನ್ಸಿ ತೊಗೊಂಡಿರೋದ್ರೆ ಒಂದು ಕಿಂಗ್ ಸೈಜ್ ಬೆಡ್ಡು, ಒಂದು ಸಿಂಗಲ್ ಬೆಡ್ ಕೊಟ್ಟಿದ್ದಾರೆ. ಆರಾಮಾಗಿ 3 to 4 ಮೆಂಬರ್ಸ್ ಇರ್ಬೋದು. ಸೊ ಕ್ಲೀನ್ ಆ್ಯಂಡ್ ಚೆನ್ನಾಗಿದೆ ರೂಮು. ಸೊ ಇದು ರೆಸಿಡೆನ್ಸಿ ಬಂದು GPS ರೆಸಿಡೆನ್ಸಿ. ಯಾರೆಲ್ಲ ನೆಕ್ಸ್ಟ್ ಟೈಮ್ ಬರ್ತಿರೋ ದಯವಿಟ್ಟು ವಿಸಿಟ್ ಮಾಡ್ಬೋದು. ಸೊ ಡಿನ್ನರ್ಗೆ ಒಂದು ಹೋಟೆಲ್ಗೆ ಬಂದಿದ್ವಿ. ಅಲ್ಲೇ ಹತ್ರದಲ್ಲಿರುವಂಥ ಒಂದು ರಾಘವೇಂದ್ರ ಹೋಟೆಲ್ಲು. ಪ್ಲೇಟ್ ಮೀಲ್ಸ್ ತೊಗೊಂಡಿದ್ದೀನಿ. ನನ್ನ ಮಗಳು ಪನ್ನೀರ್ 65 ಎಂಜಾಯ್ ಮಾಡ್ತಾ ಇದ್ದಾಳೆ, ವಿತ್ ನೂಡಲ್ಸ್ ಹೇಳಿದ್ದಾಳೆ. ಚೆನ್ನಾಗಿದೆಯಾ? ಫುಲ್ ಖಾಲಿ ಮಾಡಬೇಕು, ವೇಸ್ಟ್ ಮಾಡೋಂಗಿಲ್ಲ. ಮಾರ್ನಿಂಗ್ ಗಾಯ್ಸ್. ಎಲ್ಲ ಎದ್ದು ಫ್ರೆಶ್ ಅಪ್ ಆಗಿ ವೆರಿ ವೆರಿ ಗುಡ್ ಮಾರ್ನಿಂಗ್. ಕ್ಯೂಟಾಗಿ ಕಾಣಿಸ್ತಾ ಇದ್ದೀರಾ. ಸೊ ಟಿಫನ್ ಆಲ್ರೆಡಿ ಕಾಂಬೋ ಇರೋದ್ರಿಂದ ತುಂಬ ಚೆನ್ನಾಗಿದೆ. ಟೇಸ್ಟ್ ಮಾಡಿ ಹೇಳಿ ಹೇಗಿದೆ. ತುಂಬ ಚೆನ್ನಾಗಿದೆಯಾ? ಏನೇನಿದೆ ಕಾಂಬೋಲಿ? ದೋಸೆ, ಇಡ್ಲಿ, ವಡಾ, ಕೇಸರಿ ಬಾತ್, ಉಪ್ಪಿಟ್ಟು, ಪೊಂಗಲ್. ಪಿಂಕು ಟೇಸ್ಟ್ ಮಾಡಿ ನೋಡು, ನಿಂಗೆ ಯಾವ್ದು ತುಂಬ ಇಷ್ಟ? ಓಕೆ. ಓಕೆ, ಬೇಗ ಬೇಗ ಟಿಫನ್ ಮುಗಿಸಿ ದರ್ಶನಕ್ಕೆ ಹೋಗೋಣ. ಓಕೆ, ಗುಡ್ ಮಾರ್ನಿಂಗ್ ಗಾಯ್ಸ್. ಓಕೆ, ರಾತ್ರಿ ಎಲ್ಲ ಕಂಪ್ಲೀಟಾಗಿ ರೆಸ್ಟ್ ತೊಗೊಂಡು ಫ್ರೆಶ್ ಆಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಇಲ್ಲೇ
ನಮಗೆ ಕಾಂಪ್ಲಿಮೆಂಟ್ರಿ ಆಗಿತ್ತು. ತುಂಬ ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ಇದೆ, ಎಲ್ಲರೂ ಬ್ಯುಸಿ ಇದ್ದೀವಿ. ತಿನ್ಕೊಂಡು ಈಗ ನೇರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಅಲ್ಲಿ ಯಾವ ಥರ ರಶ್ ಇರುತ್ತೆ, ಏನೂ ಐಡಿಯಾನೇ ಇಲ್ಲ. ಕಂಪ್ಲೀಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋಣ. ಸ್ಟೇ ಟ್ಯೂನ್. ಸೊ ಟಿಫನ್ ಆದಮೇಲೆ ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ ಹತ್ರ. ಇಲ್ಲಿರುವಂಥ ಲೋಕಲ್ ಆಟೋಸ್ ನಮಗೆ ಡೈರೆಕ್ಟಾಗಿ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗುತ್ತೆ. ಸೊ ಟಿಫನ್ ಮುಗ್ದಾಯಿತು, ಆರಾಮಾಗಿ ಇವಾಗ ಟೆಂಪಲ್ಗೆ ಹೋಗೋಣ. ಸ್ಟೇ ಟ್ಯೂನ್. ಕಂಪ್ಲೀಟ್ ವಿಡಿಯೋ ನೋಡೋದನ್ನ ಮರಿಬೇಡಿ. ಕೃಪಾ ತಾಯಿ ಕೃಪಾ. ರಾಘವೇಂದ್ರ ಕಾಪಾಡಿಕೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲರೂ ಕಲರ್ಫುಲ್ಲಾಗಿ ಸ್ಯಾರೀಸ್ ಉಟ್ಕೊಂಡು ಹೆಣ್ಮಕ್ಳು ಯಾರು ನೋಡಿದ್ರು ಕಲರ್ಫುಲ್ಲಾಗಿದ್ದಾರೆ. ತುಂಬ ರಶ್ ಇದೆ ಅನಿಸ್ತಾ ಇದೆ, ಹೋಗಿ ನೋಡಬೇಕು. ಒಳಗಡೆ ಬಂದೇ ಬಿಟ್ಟಿದ್ದೀವಿ. ರಾಯರ ಮಠದೊಳಗಡೆ ಎಷ್ಟು ದೊಡ್ಡ ಆಸ್ಥಾನ ಅಂತ ಹೇಳ್ಬೋದು, ಎಷ್ಟು ಚೆನ್ನಾಗಿದೆ. ಸೊ ನಾನು ತುಂಬ ಲಕ್ಕಿ ಅನಿಸ್ತಾ ಇದೆ. ಇವತ್ತು ಎಷ್ಟೋ ದಿವಸದಿಂದ ಆಸೆ ಇವತ್ತು ಪೂರೈಸಿದ್ದೀವಿ. ಥ್ಯಾಂಕ್ಸ್ ರಾಘವೇಂದ್ರ. ನಿಮ್ಮ ಆಶೀರ್ವಾದ ಇಲ್ಲದೆ ಅಥವಾ ನಿಮ್ಮ ಪರ್ಮಿಷನ್ ಇಲ್ಲದೆ ಇಲ್ಲಿ ಬರೋಕ್ಕಾಗಲ್ಲ ಅಂತಾರೆ. ಸೊ ಇವತ್ತು ನನಗೆ ಆ ಪರ್ಮಿಷನ್ ನೀವು ಕೊಟ್ಟಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಪರಿಮಳ ಪ್ರಸಾದ ತೆಗೆದುಕೊಳ್ಬೇಕು. ಸೇವಾಕರ್ತರು ಗೌರವ ಮಂಟಪ 10ನೇ ನಂಬರ್ ಕೌಂಟರ್ ಆಚರಿಸುವಂತೆ ಸೇವಾ ಪ್ರಸಾದ ಶೇಷವರ್ಣ ಪರಿಮಳ ಪ್ರಸಾದ ತೆಗೆದುಕೊಳ್ಳಲು ಶ್ರೀಮಠದ ಅನ್ನಪೂರ್ಣ ಭೋಜನ ಶಾಲೆಯಲ್ಲಿ ಭಕ್ತರಿಗೆ ಭೋಜನ ಪ್ರಸಾದವನ್ನು ಕಡಿಮೆ 11 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ, ರಾತ್ರಿ 7 ಗಂಟೆಯಿಂದ ಕೊನೆಗೂ ರಾಘವೇಂದ್ರ ಮಠಕ್ಕೆ ಅಥವಾ ರಾಯರ ದರ್ಶನಕ್ಕೆ ನಾವು ಬಂದಿದ್ದಾಯಿತು. ಸ್ವಲ್ಪ ಬಿಸಿಲಿದೆ, ಸೊ ಬೇಗ ದರ್ಶನ ಮಾಡಿಕೊಂಡು ಮತ್ತು ಇಲ್ಲಿರುವಂಥ ಸುತ್ತಮುತ್ತ ಯಾವುದೆಲ್ಲ ದೇವಸ್ಥಾನಗಳಿದೆ ಎಲ್ಲ ಕವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ನಮ್ಮದು ರಿಟರ್ನ್ ಬಸ್ಸು ರಾತ್ರಿ 10 ಗಂಟೆಗೆ ಇರೋದ್ರಿಂದ ನಾವು ಎಲ್ಲ ನೋಡ್ಕೊಂಡು ಹೋಗ್ಬೋದು. ಸೊ ಇದು ನನ್ನ ಲುಕ್ ಆಗಿದೆ. ನೆಕ್ಸ್ಟ್ ಅಪ್ಕಮಿಂಗ್ ಕಂಪ್ಲೀಟ್ ವಿಡಿಯೋನ ನೋಡೋದನ್ನ ಮರಿಬೇಡಿ.